ಯಾರ ಮನೆಗೆ ಬೈಕ್ ಕಡೆಯಲ್ಲಿ ಯಾರು ನೀವೆಲ್ಲ ಯಾಕೆ ಬಂದಿದ್ರಿ ಇಲ್ಲಿ? ಇಷ್ಟೊಂದು ಮಹಾಯಜ್ಞ ನಡೀತದೆ, ಇಲ್ಲೆಲ್ಲ ಯಾಕೆ ಬಂದಿದ್ರಿ ನೀವೆಲ್ಲ? ಇಲ್ಲ ಬರಬಾರ್ದು ನೀವು. ಯಾರು ನೀವು? ನಾವು ರಾಕ್ಷಸರು. ಇಲ್ಲಿ 3 ದಿನದ ಕಾಲ ಮಹಾರುದ್ರ ಯಾಗವನ್ನು ಮಾಡುತ್ತಿದ್ದೀರಿ. ಆದರೆ ನಮ್ಮ ರಾಕ್ಷಸರಿಗೆ ಅದರಲ್ಲಿ ಒಂದಿಷ್ಟು ನಮಗೆ ಆವಿರ್ಭಾಗವನ್ನ ಕೊಡಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಯಾಗವನ್ನ ಧ್ವಂಸ ಮಾಡಲಿಕ್ಕೆ ಬಂದಿದೆ. ಕೊಡಲೇಬೇಕು, ಇಲ್ಲದಿದ್ದರೆ ನಮ್ಮ ಸತ್ತು ನಾವು ಕೇಳಕ್ಕೆ ಬಂದಿದ್ದೇವೆ. ಇಲ್ಲದಿದ್ದರೆ ನಿಮ್ಮ ಯಾಗವನ್ನ ಧ್ವಂಸ ಮಾಡುತ್ತೇವೆ. ನಮಗೆ ಬೇಕಾದ ಭಾಗವನ್ನ ನಮಗೆ ಕೊಡಬೇಕು. ಯಾಕೆ ಕೊಡ್ಬೇಕು ನಿಮಗೆ? ನಾವು ದೇವರಿಗೆ ಕೊಡ್ತೀವಿ. ಇಲ್ಲ ಇಲ್ಲ ಇಲ್ಲ, ನಾವು ದೇವರ ಸಮಾನನೇ ಇದ್ದೀವಿ. ನೀವು ನಮಗೆ ಭೇದ ಭಾವನ್ನ ಮಾಡುತ್ತಿದ್ದೀರಿ. ಅದಕ್ಕೋಸ್ಕರ ನಮ್ಮ ಭಾಗ ನಮಗೆ ಕೊಡಲೇಬೇಕಾ? ಆಯ್ತು, ನಿಮಗೆ ಅವಿರ್ಭಾಗವನ್ನು ಕೊಡ್ತೀವಿ. ಯಾವುದೇ ತೊಂದರೆ ಮಾಡಿದಾಗ ಹೋಗ್ತಿರ್ತಾನೆ. ನಮ್ಮ ಭಾಗ ನಮಗೆ ಕೊಟ್ಟರೆ ನಿಮಗೆ ಯಾಕೆ ನಾವು ತುಂಡು ಮಾಡಿವ? ನಮ್ಮ ಭಾಗವನ್ನು ನಮಗೆ ಕೊಡಿ, ನಾವು ತೆಗೆದುಕೊಂಡು ಸುಮ್ಮನೆ ಹೋಗುತ್ತೇವೆ. ನಿಮಗೇನು ಉತ್ತಾಸ ಮಾಡುವುದಿಲ್ಲ ಗೊತ್ತಾ? ಹೇಳಿ, ಕೊಡುವಿರೋ? ಆಯ್ತು, ಬನ್ನಿ. ಕೊಡುವಿರೋ? ಕೂತರು ಈಗ ನಮಗೆ ಅವಿರ್ಭಾಗವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ.
ನಿಮ್ಮ ವೇದಭಾಗವನ್ನು ಕೊಟ್ಟಿದ್ದೇವೆ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಅವರಿಗೆಲ್ಲ ಒಂದು ಜೋರಾದ ಚಪ್ಪಾಳೆ ಬರಲಿ. ನೀರಿದ್ರೆ ಕೊಡಿ ಅವರಿಗೆ. ಪೂರ್ಣಾವತಿ ಹೇಳ್ಕೊಡ್ ಬನ್ನಿ. ಎಲ್ಲ ಸಮಿತಿಯವರ ಮುಂದ್ಗಡೆ ಬಂದು ದಯಮಾಡಿ ಎಲ್ಲರೂ ಕೂಡ ಪೂರ್ಣಾವತಿಯನ್ನು ಇಟ್ಕೋಬೇಕು. ಎಲ್ಲ ಪೂರ್ಣಾವತಿಯನ್ನ ಎಲ್ಲ ಹಸ್ತವನ್ನು ಮುಟ್ಟಿದ್ದಾರೆ. ದಯಮಾಡಿ ಪೂಜ್ಯರ ಆಶೀರ್ವಾದವನ್ನು ಅದಕ್ಕೆ ಹಸ್ತವನ್ನು ಇಟ್ಟು ಆಶೀರ್ವಾದ ಮಾಡ್ತಾರೆ. ತದನಂತರ ಈಗ ಬಹುಮುಖ್ಯವಾಗಿ 3 ದಿನಗಳ ಕಾಲ ಪರ್ಯಂತರವಾಗಿ ನಡೆದಿರತಕ್ಕಂತಹ ಮಹಾರುದ್ರಯಾಗದ ಆವಿರ್ಭಾಗದ ಪೂರ್ಣಾವತಿಯನ್ನ ನೆರವೇರಿಸಿ ಈಗ ಪೂಜಾ ಕಾರ್ಯಕ್ರಮ. ದಯಮಾಡಿ ಯಾರು ಮಧ್ಯದಲ್ಲಿ ಮಾತಾಡಬಾರ್ದು. ಪೂರ್ಣಾವತಿ ಆವಿರ್ಭಾಗವನ್ನ ಕೊಡಲಾಗ್ತಾ ಇದೆ. ನಮ್ಮ ಆತ್ಮೀಯರು ವಿದ್ವಾನ್ ಬುದ್ಧಿಸ್ವಾಮಿ ಹಿರೇಮಠ ಅವರು ಈ ಒಂದು ಪೂರ್ಣಾವತಿಯ ಸಂಕಲ್ಪವನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಎಲ್ಲರೂ ಹೇಳಿ. ಅಸ್ಯ ಶುಭದಿತೋ